ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ವಿಡಿಯೋದಲ್ಲಿ ಎಸ್ಪೆಷಲಿಯಾಗಿ ಗೌರ್ಮೆಂಟ್ ಕಡೆಯಿಂದ ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಆಧಾರ್ ಕಾರ್ಡ್ ಪ್ರತಿಯೊಬ್ಬರು ಸಹಿತ KYC ಸಹಿತ ನೀವು ಮಾಡ್ಬೋದು ಸಿಂಪಲ್ ಮೆಥಡಲ್ಲಿ. ಇದೊಂದು ಹೊಸ ಮೊಬೈಲ್ ಆ್ಯಪ್ ಬಿಟ್ಟಿದ್ದಾರೆ ಸ್ನೇಹಿತರೆ ಸರ್ಕಾರ ಕಡೆಯಿಂದ. ಇದು ಪ್ಲೇಸ್ಟೋರಲ್ಲಿ ಮತ್ತು ಆ್ಯಂಡ್ರಾಯ್ಡ್ ಮೊಬೈಲಿನ ಯೂಸ್ ಮಾಡ್ತೀವಿ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಸ್ನೇಹಿತರೆ, ಹಾಗೆ ಐಫೋನಲ್ಲೂ ಸಹಿತ ಸಿಗುತ್ತೆ ಸ್ನೇಹಿತರೆ. ಇದೊಂದು ಆ್ಯಪ್ ಅಂದ್ಬಿಟ್ಟು ಸ್ನೇಹಿತರೆ ಆಧಾರ್ ಆ್ಯಪ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ನೀವು 2 ನಿಮಿಷದಲ್ಲಿ ಸಹಿತ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ಸಹಿತ ನೀವು ಚೇಂಜ್ ಮಾಡ್ಕೋಬೋದು. ಹಂಗಂದರೆ ಡೀಟೇಲ್ಸ್ ಅಂದರೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೋದು, ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾದ್ರೆ KYC ಸಹಿತ ನೀವು ಅಪ್ಡೇಟ್ ಮಾಡ್ಕೋಬೋದು ಸ್ನೇಹಿತರೆ. ಇದರಲ್ಲಿ ನೀವು ಜಸ್ಟ್ ಇದನ್ನು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದು ಆ್ಯಪ್ ಇದು ಫಸ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಪ್ಲೇಸ್ಟೋರಲ್ಲಿ ನೀವು ಈ ಥರ ಕಾಣಿಸ್ತಿರುವ ಸ್ನೇಹಿತರೆ ಇಲ್ಲಿ ನೋಡ್ಬೋದು. ನಿಮಗೆ ಇದೊಂದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ, ಯಾವ ಥರ ಆ್ಯಪ್ ಯೂಸ್ ಮಾಡೋದು ಮತ್ತು ಹೆಂಗೆ ಇರುತ್ತೆ, ಇದರ ಆ್ಯಪ್ ಒಳಗಡೆ ಏನೇನು ಇರುತ್ತೆ, ಫ್ಯೂಚರ್ ಫೆಸಿಲಿಟೀಸ್ ಅಂತ ಹೇಳ್ಬಿಟ್ಟು. ಫಸ್ಟ್ ಸ್ನೇಹಿತರೆ ಇದೊಂದು ಆಧಾರ್ ಅಂತ ಟೈಪ್ ಮಾಡಿ ನಿಮ್ಮ ಪ್ಲೇಸ್ಟೋರಲ್ಲಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಇನ್ಸ್ಟಾಲ್ ಆದಮೇಲೆ ಇದು ನಮಗೆ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಇದು ನಾವು ಇಲ್ಲಿ ಸೈನ್ ಇನ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸೈನ್ ಇನ್ ಅಂದರೆ ಸ್ನೇಹಿತರೆ KYC ಎಲ್ಲ ಕಂಪ್ಲೀಟ್ ಆದರೆ ಮಾತ್ರ ಕಂಪಲ್ಸರಿಯಾಗಿ ನಾವು ಇದೊಂದು ಆ್ಯಪ್ನ ನಾವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಫಸ್ಟ್ ನಾವು ಈ ಮೊಬೈಲ್ ಆ್ಯಪ್ನ ನಾವು ಇವಾಗ ಓಪನ್ ಮಾಡೋಣ. ಇನ್ಸ್ಟಾಲ್ ಆಗಿದೆ ಇವಾಗ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಇದು ಜಸ್ಟ್ ಇದನ್ನೆಲ್ಲ ನೆಕ್ಸ್ಟ್ ಅಂತ ಕೊಟ್ಕೊಂಡೋಗಿ ಸ್ನೇಹಿತರೆ. ಇಲ್ಲಿ ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾರೆ ಏನೇನು ಮಾಡಬೇಕು ಅಂತ. ಫಸ್ಟ್ ನೋಡು, ಹಾಗೆ ಪ್ರತಿಯೊಬ್ಬರು ಸಹಿತ ಇದೊಂದು ಒಂದೇ ಆ್ಯಪಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಹಿತ ಇಲ್ಲಿ ಆಧಾರ್ ಕಾರ್ಡ್ನ ನೀವು ಸೇವ್ ಮಾಡಿ ಇಟ್ಕೋಬೋದು. ಹಾಗೆ ಆಧಾರ್ ಕಾರ್ಡ್ ಯಾರಿಗೆ ಶೇರ್ ಮಾಡಬೇಕು ಅಥವಾ ಯಾರ್ಯಾರಿಗೆ ಏನೇನು ಡೀಟೇಲ್ಸ್ ಅಷ್ಟೇ ಕೊಡಬೇಕು ಅಂತ ಹೇಳಿ ಪ್ರತಿಯೊಂದು ಸಹಿತ ಬಯೋಮೆಟ್ರಿಕ್ ಲಾಕ್ ಆಗಿ ಪ್ರತಿಯೊಂದು ಸಹಿತ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ನಿಮ್ಮ ಆಧಾರ್ ಕಾರ್ಡ್ನ ನೀವು ಎತ್ತಿಟ್ಕೊಳ್ಳಿ. ಆಧಾರ್ ಕಾರ್ಡ್ ಮತ್ತು ನೀವು ಒಂದು ಒಳ್ಳೆ ಲೈಟಿಂಗ್ ಸ್ಪೇಸಲ್ಲಿ ಇರಬೇಕಾಗುತ್ತೆ. ಇಲ್ಲಿ ನಾವು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ. ಫಸ್ಟು ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿ ಹೆಂಗಿರೋದು ನಂಬರ್, ಆ ನಂಬರ್ನ ನೀವು ಇಲ್ಲಿ ಡೈಲ್ ಮಾಡಿ ಸ್ನೇಹಿತರೆ ಪ್ರತಿಯೊಂದು. ಹಾಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಇದೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಆಧಾರ್ ಕಾರ್ಡ್ದು. ಯೂನಿಯನ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆ ಮೊಬೈಲ್ ನಂಬರ್ಗೆ ಒಂದು SMS OTP ಬರುತ್ತೆ ಸ್ನೇಹಿತರೆ. ಆ OTPನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಆ ಸಿಮ್ ವೆರಿಫಿಕೇಷನ್ ತಗೋತೈತೆ ನೋಡ್ಬೋದು. ಇಲ್ಲಿ ಸೆಂಡ್ ಪ್ರೀಮಿಯಮ್ ಮೆಸೇಜ್ ಅಂತ, ಸೆಟ್ಟಿಂಗ್ ಅಪ್ ಪ್ಲೀಸ್ ವೇಟ್ ಸೆಂಡಿಂಗ್ ಎ ವೆರಿಫಿಕೇಷನ್ ಮೆಸೇಜ್ ಆ್ಯಂಡ್ ವೆರಿಫಿಕೇಷನ್ ಮೊಬೈಲ್ ನಂಬರ್ ಅಂತ. ಇದಿಷ್ಟು ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಆ ಮೊಬೈಲ್ ನಂಬರೇ ಬೇಕಾಗಿರುತ್ತೆ ಇದಕ್ಕೆ ನೀವು ಪ್ರೋಸೆಸ್ ಮಾಡೋಕ್ಕೆ. ಇಲ್ಲಿ ಕಂಟಿನ್ಯೂ ಟು ಫೇಸ್ ಐಡೆಂಟಿಫಿಕೇಷನ್ ಸರ್, ಆದಷ್ಟು ಕಂಪ್ಲೀಟ್ ಆದಮೇಲೆ ನಾವಿಲ್ಲಿ ಫೇಸ್ ಐಡೆಂಟಿಫಿಕೇಷನ್ ಮಾಡಬೇಕಾಗಿರುತ್ತೆ. ಫೇಸ್ ಐಡೆಂಟಿಫಿಕೇಷನ್ ಬಂದ್ಬಿಟ್ಟು ಸ್ನೇಹಿತರೆ ಒಳ್ಳೆ ಲೈಟಿಂಗ್ಸ್ ಇರಬೇಕು ಬ್ಯಾಕ್ಗ್ರೌಂಡಲ್ಲಿ. ಹಾಗೆ ಇಲ್ಲಿ ನೀವು ಫೇಸ್ ಐಡೆಂಟಿಫಿಕೇಷನ್ ಮಾಡಬೇಕಾದ್ರೆ ಹೈನ 2 ಟೈಮ್ಸ್ ಬ್ಲಿಂಕ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಯಾವ ಗ್ರೀನ್ ಕಲರ್ ಬರುತ್ತೋ ಆವಾಗ ಇದು ಆ್ಯಕ್ಟಿವೇಟ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಡೇಟಾ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಫೇಸ್ ಐಡೆಂಟಿಫಿಕೇಷನ್ ಆಯ್ತಿದೆ. ಮತ್ತು ಇನ್ನೊಂದ್ಸಲ ಟ್ರೈ ಅಗೇನ್ ಅಂತ ಕೊಡಿ ಸ್ನೇಹಿತರೆ. 3 ಸಲವರೆಗೂ ಅಟೆಂಪ್ಟ್ ಇರುತ್ತೆ ಸ್ನೇಹಿತರೆ. 3 ಸಲವರೆಗೂ ನೀವು ಟ್ರೈ ಮಾಡ್ಬೋದು. ಅಂದರೆ 3 ಸಲ ಫೇಲ್ ಆದರೆ ನೆಕ್ಸ್ಟ್ ಸ್ವಲ್ಪ 24 ಅವರ್ಸ್ ಮೇಲೆ ಟ್ರೈ ಮಾಡಬೇಕಾಗುತ್ತೆ. ಅದು ಫೇಸ್ ಐಡೆಂಟಿಫಿಕೇಷನ್ ಸಕ್ಸಸ್ಫುಲ್ ಆದಮೇಲೆ ಇಲ್ಲಿ ನೀವು ಪಿನ್ ಸೆಟ್ ಮಾಡ್ಕೋಬೇಕಾಗುತ್ತೆ. ಇಂಪಾರ್ಟೆಂಟ್ ಪಿನ್ ಈ ಆ್ಯಪ್ ಲಾಕ್ ಮಾಡೋಕ್ಕೋಸ್ಕರ. ಹಾಗೆ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಆ್ಯಪ್ ಪ್ರತಿಯೊಂದು ಐತೆ ನಿಮಗೆ ಸುಮಾರು. ಈ ಆ್ಯಪ್ನ ನೀವು ಯೂಸ್ ಮಾಡ್ಕೋಬೋದು. ಈ QR ಕೋಡ್ ಇದೆ, ಇದ್ರ ಮುಖಾಂತರ ನಿಮ್ಮ ಆಧಾರ್ ಡೀಟೇಲ್ಸೇ ತಿಳ್ಕೊಬೋದು. ಹಾಗೆ ಇಲ್ಲಿ ಡೌನ್ಲೋಡ್ ಅಂತಿರುವ ಸ್ನೇಹಿತರೆ, ಇಲ್ಲಿ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಸಹಿತ ಡೌನ್ಲೋಡ್ ಆಗಿದೆ. ಅದಕ್ಕೆ ಪಾಸ್ವರ್ಡ್ ಬಂದ್ಬಿಟ್ಟು ಫಸ್ಟ್ 4 ಕ್ಯಾರೆಕ್ಟರ್ಸ್ ಅವು ನಿಮ್ಮ ಹೆಸರು ಮತ್ತು ನಿಮ್ಮ ಇಯರ್ ಆಫ್ ಬರ್ತ್ ಹಾಕಿದ್ರೆ ಆಧಾರ್ ಕಾರ್ಡ್ ಪಾಸ್ವರ್ಡ್ ಓಪನ್ ಆಗುತ್ತೆ. ಇದೇ ಹೋಗಿ ಆಮೇಲೆ ಇಲ್ಲಿ ಸುಮಾರು ನಿಮ್ಮ ಪ್ರೊಫೈಲ್ ಅಂತ ಇರುತ್ತೆ. ಇಲ್ಲಿ ಆ್ಯರೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಅನದರ್ ಪ್ರೊಫೈಲ್ ಅಂದರೆ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಸಹಿತ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಟಿವ್ ID ಕಾರ್ಡ್ ಆ್ಯಕ್ಟಿವ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಓಪನ್ ಆಗುತ್ತೆ. ಹಾಗೆ ನೀವು ಬೇಕಾದ್ರೆ ನಿಮ್ಮ ಬಯೋ ಸಹಿತ ನೀವು ಲಾಕ್ ಮಾಡ್ಕೊಬೋದು. ಹಾಗೆ ಬೇಕಾದ್ರೆ ಮಾಸ್ ಆಧಾರ್ ಡೇಟಾ ಇದ್ರು ಬೇಕಾದ್ರೆ ಮಾಸ್ ಮಾಡಿದ್ರೆ ಇದೆಲ್ಲ ನಿಮಗೆ ಮಾಸ್ ಆಗಿಬಿಡುತ್ತೆ. ಹಾಗೆ ಮಾಸ್ ಆಧಾರ್ ಕಾರ್ಡ್ ಟೈಪ್ ನಿಮಗೆ ಬೇಕಾದ್ರೆ ಇದರಲ್ಲಿ ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ಇಲ್ಲಿ ಪ್ರತಿಯೊಂದು ಸಹಿತ ನಿಮಗೆ ಅನ್ಲಾಕ್ ಇವಾಗ ನೋಡಿಬೋದು ಸ್ನೇಹಿತರೆ, ಇದು ಲಾಕ್ ಆಗಿದೆ. ಇದೇ ಥರ ನಿಮ್ಮ ಬಯೋಮೆಟ್ರಿಕ್ನ ನೀವು ಲಾಕ್ ಮಾಡ್ಬೋದು, ಹಾಗೆ ಅನ್ಲಾಕ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಪ್ರತಿಯೊಂದು ಸಹಿತ ನೀವು ಇದ್ರ ಮೊಬೈಲ್ ನೀವು ನೋಡ್ಕೋಬೋದು. ಹಾಗೆ ಶೇರ್ ID ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಸೆನ್ಸಿಟಿವ್ ನೀವು ಬೇಕಾದ್ರೆ ಎಷ್ಟು ಮಾಹಿತಿ ಬೇಕೋ ಅಷ್ಟು ಮಾಹಿತಿ ಬೇಕಾದ್ರೆ ನೀವು ಶೇರ್ ಮಾಡ್ಬೋದು. ಆಧಾರ್ ಕಾರ್ಡಿನ ಪ್ರತಿಯೊಬ್ಬರಿಗೆ ಬೇರೆಯವ್ರಿಗೆ ಏನಾದ್ರು ಶೇರ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಬೇಕೋ ಆ ಮಾಹಿತಿ ಅಷ್ಟು ಮಾತ್ರ ಶೇರ್ ಮಾಡ್ಬೋದು. ಇಲ್ಲಿ ನೋಡು, ಅಥವಾ ಇಲ್ಲಿ ಬೇಕಾದ್ರೆ ನಿಮಗೆಲ್ಲ ಕಂಪ್ಲೀಟ್ ಮಾಹಿತಿ ಶೇರ್ ಮಾಡ್ತೀನಿ, ಕಂಪ್ಲೀಟ್ ಮಾಹಿತಿ ಬೇಕಾದ್ರೆ ನೀವು ಶೇರ್ ಮಾಡ್ಬೋದು. ಇದೊಂಥರ ಪ್ರೊಟೆಕ್ಟಿವ್ ಆಧಾರ್ ಕಾರ್ಡ್ ಸ್ನೇಹಿತರೆ. ಯಾಕಂದರೆ ಮುಂಚೆ ಯಾರಿಗೆ ಆಧಾರ್ ಕಾರ್ಡ್ ಕೊಡಬೇಕಾದ್ರೆ ನಿಮ್ಮ ಅಡ್ರೆಸ್ಸು, ಮೊಬೈಲ್ ನಂಬರು,
ನಿಮ್ಮ ಫೋಟೋ ಆಗಿರಲಿ, ಮೊಬೈಲ್ ನಂಬರ್ ಆಗಿರಲಿ, ಇಲ್ಲಾಂದ್ರೆ ನಿಮ್ಮದು ಏನೇ ಒಂದು ಆಧಾರ್ ಕಾರ್ಡ್ ಏನೇ ಮಾಹಿತಿ ಅದೆಲ್ಲ ಕಂಪ್ಲೀಟಾಗಿ ಶೇರ್ ಮಾಡ್ತಿದ್ರಿ. ಹಾಗೆ ನಾವು ಇಲ್ಲಿ ಶೇರ್ ಅಂತ ಕ್ಲಿಕ್ ಮಾಡಿದ್ರೆ ಸೆನ್ಸಿಟಿವ್ ಡೀಟೇಲ್ಸ್ ಮಾತ್ರ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಇಮೇಜ್ ಬೇಕಾದ್ರೆ ನೀವು ಕಳಿಸ್ಬೋದು, ಇಲ್ಲ ಬೇಡ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಮೇಜಸ್ ಏನೂ ಆಗೋಲ್ಲ. ಇಯರ್ ಆಫ್ ಬರ್ತು, ಅದರ ಇಮೇಲ್ ಐ ಡಿ, ಮೊಬೈಲ್ ನಂಬರು, ಅಡ್ರೆಸ್ಸು, ಜೆಂಡರ್, ಡೇಟ್ ಆಫ್ ಬರ್ತು ಇದಿಷ್ಟು ಸಹಿತ ನಿಮಗೆ ಹೈಡ್ ಆಗಿರುತ್ತೆ. ಯಾರು ನೀವು ಶೇರ್ ಮಾಡ್ತೀರೋ ಅವ್ರಿಗೆಲ್ಲರೂ ಸಹಿತ ಅದು ಕಾಣಿಸಲ್ಲ ಸ್ನೇಹಿತರೆ, ಹೈಡ್ ಆಗಿರುತ್ತೆ. ಅದೇ ಥರ ನೀವು ಇದ್ರ ಮುಖಾಂತರ ಬೇಕಾದ್ರೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಆಧಾರ್ ಕಾರ್ಡ್ ಯಾರು ಗೊತ್ತಿಲ್ಲ ವ್ಯಕ್ತಿಗೆ ನೀವೆಲ್ಲ ಶೇರ್ ಮಾಡ್ತಿದ್ದೀರ ಅಂದರೆ ಆಧಾರ್ ಕಾರ್ಡ್ ಮಾಹಿತಿ, ಇದೊಂದು ಆ್ಯಪ್ ಯೂಸ್ಫುಲ್ ಆಗಿರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸಹಿತ. ಯಾಕಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಒಂದು ಆಲ್ಮೋಸ್ಟ್ ನಿಮ್ಮ ಬಯೋಡೇಟಾನೇ ಇರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಅಡ್ರೆಸ್ಸು ಪ್ರತಿಯೊಂದು ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇದೊಂದು ಸೆನ್ಸಿಟಿವ್ ಆಗಿ ನೀವು ಯೂಸ್ ಮಾಡ್ಕೋಬೋದು ಆ್ಯಪ್. ಯಾಕಂದರೆ ಪ್ರತಿಯೊಬ್ಬರು ಸಹಿತ ಹಾಗೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಐತೆ ಸ್ನೇಹಿತರೆ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನದ್ದು ಸಹಿತ ನೀವು ಇಲ್ಲಿ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡೋದು ನಿಮ್ಮ ಪಿನ್ ಏನೋ ಮರ್ತು ಹೋಗಿದ್ರೆ ಪಿನ್ ಸಹಿತ ನೀವು ಇಲ್ಲಿ ಮಾಡ್ಕೋಬೋದು. ನಿಮಗೆ ಸರ್ವಿಸ್ ಏನೋ ಬೇಕಾದರೆ ಏನಾರು ಆಧಾರ್ ಕಾರ್ಡಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕಂದ್ರೆ ಸ್ನೇಹಿತರೆ ಮೈ ಆಧಾರ್ ಅಪ್ಡೇಟ್ ಅಂತಿಲ್ವ ಸ್ನೇಹಿತರೆ, ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಮೈ ಆಧಾರ್ ಅಪ್ಡೇಟಲ್ಲಿ ನಿಮಗೆ ಮೊಬೈಲ್ ನಂಬರ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು, ಅಡ್ರೆಸ್ ಚೇಂಜ್ ಮಾಡ್ಬೋದು, ಮತ್ತು ನೇಮ್ ಏನಾದ್ರು ಕರೆಕ್ಷನ್ ಏನಾಗಿದ್ದರೆ ನೇಮ್ ಸಹಿತ ಕರೆಕ್ಷನ್ ಮಾಡ್ಬೋದು. ಇಲ್ಲ ಇಮೇಲ್ ಐ ಡಿ ನೀವು ಆ್ಯಡ್ ಮಾಡಿಲ್ಲ ಅಂದರೆ ಇಮೇಲ್ ಐ ಡಿ ಇಲ್ಲಿ ನೋಡ್ಬೋದು ಫ್ಯೂಚರ್ಸ್ ಕಮಿಂಗ್ ಸೂನ್ ಅಂತ ಐತೆ. ಒಂದೊಂದು ಫ್ಯೂಚರ್ಸ್ ಇನ್ನೂ ಬಿಟ್ಟಿಲ್ಲ ಸ್ನೇಹಿತರೆ. ಇಲ್ಲಿ ಜಸ್ಟ್ ಆ್ಯಪ್ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನಿಸುತ್ತೆ, ಅದಕ್ಕೋಸ್ಕರ ಇವಾಗ ಮೊಬೈಲ್ ನಂಬರ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಪ್ರೊಸೆಸಿಂಗ್ ಫೀಸ್ ನಿಮಗೆ 75 ರೂಪೀಸ್ ಆಗಿರುತ್ತೆ ಸ್ನೇಹಿತರೆ. ನೀವು ಬ್ಯಾಂಕಲ್ಲಿ ಅಥವಾ ಬೇರೆ ಕಡೆ ಇಲ್ಲ ಗೌರ್ಮೆಂಟ್ ಆಫೀಸ್ಗೆಲ್ಲ ಹೋಗ್ಬಿಟ್ಟು ವೇಟ್ ಮಾಡೋಷ್ಟಿಲ್ಲ ಕ್ಯೂನೇನು. ನಿಮ್ಮ ಮೊಬೈಲಲ್ಲೇ ಸಹಿತ ಇದೊಂದು ಮೊಬೈಲ್ ನಂಬರ್ನ ನೀವು ಆಧಾರ್ ಕಾರ್ಡ್ ಮುಖಾಂತರ ಆ್ಯಪ್ ಮುಖಾಂತರ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ ಪ್ರತಿಯೊಂದು ಸಹಿತ. ಹಾಗೆ ನೀವು ಪಾಸ್ಟ್ ಏನಾರು ಮಾಡಿದರೆ ಸ್ನೇಹಿತರೆ ಅದು ಸ್ಟೇಟಸ್ ಸಹಿತ ಇಲ್ಲಿ ಶೋ ಆಗುತ್ತೆ. ಈ ಆ್ಯಪ್ ಸುಮಾರು ಜನಕ್ಕೆ ಯೂಸ್ ಆಗ್ತಿದೆ ಸ್ನೇಹಿತರೆ. ಹಾಗೆ ಏನಾದ್ರು ಶೇರ್ ಮಾಡ್ತಿದ್ರೆ ಅಂದರೆ ಆಧಾರ್ ಕಾರ್ಡ್ ಮಾಹಿತಿನ ಸೆನ್ಸಿಟಿವ್ ಆಗಿ ನೀವು ಶೇರ್ ಮಾಡ್ಬೋದು ಪ್ರತಿಯೊಂದು ಸಹಿತ. ಸ್ನೇಹಿತರೆ ಈ ಮಾಹಿತಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಹಾಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಮರಿಬೇಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಇವಾಗಲೇ. ಹಾಗೆ ಈ ಆ್ಯಪ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರು ಸಹಿತ ಯೂಸ್ಫುಲ್ ಆಗುತ್ತೆ. ಸೆನ್ಸಿಟಿವ್ ಇವಾಗೆಲ್ಲ ಜಗತ್ತಲ್ಲಿ ಎಲ್ಲ ಮಾಹಿತಿಯು ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ ವ್ಯಕ್ತಿಗಳಿಗೆಲ್ಲ ಮಾಹಿತಿಗಳನ್ನ ನೀವು ಕೊಡೋಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಇದೊಂದು ಆ್ಯಪ್ ಸರ್ಕಾರ ಕಡೆಯಿಂದ ಬಿಡುಗಡೆ ಆಗಿದೆ. ಇದನ್ನ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು. ಮಾಡಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಪ್ರತಿಯೊಂದು ಸಹಿತ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಸಿಂಪಲ್ ಆ್ಯಪ್ ಇದೆ ಸ್ನೇಹಿತರೆ. ಯಾವ ಥರ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಆಧಾರ್ ಕಾರ್ಡ್ ಏನು ಡೌನ್ಲೋಡ್ ಮಾಡಬೇಕಂತ ಏನಿಲ್ಲ. ಪ್ರತಿಯೊಂದು ಸಹಿತ ನಿಮ್ಮ ಮೊಬೈಲಲ್ಲೇ ಇದೊಂದು ಆ್ಯಪ್ ಮುಖಾಂತರ ನೀವು ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸಹಿತ ಒಂದು ಆ್ಯಪಲ್ಲೇ ಸಹಿತ ನೀವು ಇದೊಂದು ಸೆಟ್ ಮಾಡಿ ಇಟ್ಕೋಬೋದು ಸ್ನೇಹಿತರೆ. ಇದಿಷ್ಟು ಆಗಿತ್ತು ಇವತ್ತೊಂದು ವೀಡಿಯೋದಲ್ಲಿ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಹಾಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಇವಾಗಲೇ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಮಾಹಿತಿ ಇಷ್ಟ ಆಗಿದೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಲೈಕ್ ಕೊಡಿ. ಥ್ಯಾಂಕ್ ಯು.